ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ವ್ಲಾಗ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಇದು ಬಂದು ಭಾನುವಾರದ ದಿನದ ವ್ಲಾಗು. ಬೆಳಿಗ್ಗೆಯಿಂದನೇ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ದು ಮದುವೆ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು, ಅಂದರೆ ಮದುವೆನೂ ಮುಗಿಸ್ಕೊಂಡು, ಇನ್ನೇನೋ ನನ್ನ ಮಗನ ಬರ್ತಡೇ ಕೂಡ ಹತ್ರ ಬರ್ತಿದೆ. ಸೊ ಹಂಗಾಗಿ ಸ್ವಲ್ಪ ಬಟ್ಟೆ ಎಲ್ಲ ಶಾಪಿಂಗ್ ಮಾಡೋದಿತ್ತು. ನಮಗೆ ಈ ಭಾನುವಾರ ಬಿಟ್ಟರೆ, ಅಂದರೆ ಇವತ್ತು ಬಿಟ್ಟರೆ ನಮಗೆ ಇನ್ನೂ ಫ್ರೀ ಸಿಗಲ್ಲ. ಸೊ ಹಂಗಾಗಿ ಇವತ್ತು ಮದುವೆ ಮತ್ತು ಬಟ್ಟೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು, ಇನ್ನು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇರುತ್ತೆ ಅಲ್ವಾ, ಬರ್ತಡೇದು ಏನಾದರೂ ಪರ್ಚೇಸ್ ಮಾಡೋದಿದ್ದರೆ ಅದನ್ನೆಲ್ಲ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಹೊರಡ್ತಾ ಇದ್ದೀವಿ. ಟೈಮ್ ಇವಾಗ 9 ಗಂಟೆ, ಅಂದರೆ ಬೆಳಿಗ್ಗೆ 9 ಗಂಟೆ. ಆದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಇವಾಗಂತೂ ಒಂದು 10 ಗಂಟೆ ಒಳಗಡೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬಿಡಬೇಕು. ಸೊ ಹಂಗಾದ್ರೂ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಇವತ್ತು ನಮಗೆ ಫ್ರೀ ಇರೋದ್ರಿಂದ ಸ್ವಲ್ಪ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬಿಡೋಣ. ನಾನು ಮತ್ತು ಹಸ್ಬೆಂಡ್ ಆಗಿದ್ದರೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು, ಸ್ವಲ್ಪ ಬಿಸಿಲಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕೆಲಸ ಮುಗಿಸ್ಕೊತಿದ್ವಿ. ಬಟ್ ಪಾಪು ಇರೋದ್ರಿಂದ ಸ್ವಲ್ಪ ಎಷ್ಟು ಬೇಗ ಕೆಲಸಗಳಾಗುತ್ತೋ ಅಷ್ಟು ಬೇಗ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ಕೋತಾ ಇದ್ದೀವಿ. ಇನ್ನು ನಾವು ಹೋಗೋಷ್ಟರಲ್ಲಿ ಮದುವೆ ಎಲ್ಲ ಮುಗ್ದೋಗಿತ್ತು, ಅಂದರೆ ತಾಳಿ ಕಟ್ಟ ಆಗೋಗಿತ್ತು. ಇನ್ನು ಬೇರೆ ಬೇರೆ ಪೂಜೆ ಎಲ್ಲ ಮಾಡ್ತಾಯಿದ್ರು. ನಾವು ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು, ಅಂದರೆ ಅವ್ರು ಪೂಜೆ ಮಾಡ್ತಿದ್ರು ಅಲ್ವಾ, ಅವಾಗ ಹೋಗಿ ಮಾತಾಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ನಾವು ಕೂಡ ಮಾತಾಡಿಸ್ಕೊಂಡು ಊಟ ಮಾಡಿಕೊಂಡು ನಾವು ಕೂಡ ಹೊರಡ್ತಾ ಇದ್ದೀವಿ. ಇನ್ನು ನನ್ನ ಮಗನ ತರಲೆಗಳಂತೂ ಸ್ಟಾರ್ಟ್ ಆಗಿದೆ. ಛತ್ರ ಅಂತೂ ತುಂಬಾ ಚೆನ್ನಾಗಿದೆ, ಎಲ್ಲ ನೀಟಾಗಿ ಎಲ್ಲ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿತ್ತು. ಇನ್ನು ಮದುವೆ ಮುಗಿಸ್ಕೊಂಡು ಊಟ ಕೂಡ ಮಾಡಿಕೊಂಡು ಇನ್ನು ಸ್ಯಾರಿ ತೊಗೊಂಡ್ಬಿಡೋಣ ಅಂತ ಹೋಗ್ತಾ ಇದ್ವಿ. ಸಾಮಾನ್ಯವಾಗಿ ನಾನು ಯಾವಾಗಲೂ ಸುಮಂಗಲಿನೇ ನಾನು ಸೀರೆನ ತೊಗೊಳ್ಳೋದು. ನನ್ನ ಮದುವೆಯಿಂದನೂ ಕೂಡ ನಾನು ಅಲ್ಲೇ ತೊಗೊಳ್ಳೋದು. ನಾನು ಮದುವೆಯಲ್ಲಿ ಸೀರೆ ತೊಗೊಂಡು ಬರೋಕ್ಕೆ ಹೋಗಿದ್ದಾಗ ಅಲ್ಲಿ ಕಲೆಕ್ಷನ್ ಆಗಿರ್ಬೋದು ಅಥವಾ ಅಲ್ಲಿ ರೆಸ್ಪಾನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಅಲ್ಲಿಗೆ ಹೋಗಿದ್ದು. ಫಸ್ಟು ನಾನು ಹಳೆ ಸುಮಂಗಲಿ ಇದೆಯಲ್ಲ ಅಲ್ಲಿಗೆ ಹೋಗಿದ್ದೆ. ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮ್ ನೋಡ್ತಿರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಹೊಸ್ದಾಗಿ ಆಗಿದೆ, ಬಟ್ ಅದು ಆವಾಗಿನಿಂದನೂ ಇದೆ. ಇವಾಗ ಸ್ವಲ್ಪ ಎಲ್ಲ ಚೇಂಜ್ ಮಾಡಿ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತು ಫಿಲಿಮ್ ಆ್ಯಕ್ಟ್ರು ಮಿಲನ ನಾಗರಾಜ್ ಅವರು ಕೂಡ ಬಂದು ಉದ್ಘಾಟನೆ ಮಾಡಿದರು. ಸೊ ಹಾಗಾಗಿ ಇಲ್ಲಿಗೆ ಹೋಗೋಣ ಅಂತ ಹೋಗಿದ್ದೆ. ಅಲ್ಲಿಗೆ ಹೋಗೋಣ ಅಂದ್ಕೊಂಡು ಹೋದೆ, ಬಟ್ ಅದು ನನಗೆ ಅಡ್ರೆಸ್ಸು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಸೊ ಹಾಗಾಗಿ ಹಳೆ ಸುಮಂಗಲಿ ಹತ್ರ ಹೋಗಿ ಅಲ್ಲಿ ಕೇಳಿದಾಗ ನಮ್ಮದೇ ಸಪ್ರೇಟ್ ವೆಹಿಕಲ್ ಬರುತ್ತೆ, ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲೇ ಹೋದ್ವಿ. ಇನ್ನು ಹೋಗ್ತಿದ್ದಂಗೆ ಕಲೆಕ್ಷನ್ಗಳಂತೂ ತುಂಬಾ ಚೆನ್ನಾಗಿದೆ. ನೀವಿಲ್ಲಿ ನೋಡ್ತಿರೋ ಸೀರೆ ಅಂತೂ 800 ರುಪೀಸು. ತುಂಬಾ ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನಿಜ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಸೀರೆಗಳ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸಾಮಾನ್ಯವಾಗಿ ನನಗೆ ಸೀರೆ ತೊಗೋಬೇಕು ಅಂತ ಅಂದಾಗ ಯಾರು ನನಗೆ ಗೊತ್ತಿರೋರಾಗಿರ್ಬೋದು ಆ ಥರ ಕರ್ಕೊಂಡು ಹೋಗ್ತೀನಿ. ಆದರೆ ನಾನಿಲ್ಲಿ ಹೋಗ್ತಿದ್ದಂಗೆ ನಾನು ಒಂದು ಐಡಿಯಾದಲ್ಲಿ ಹೋಗಿದ್ದೆ, ಸ್ವಲ್ಪ ಗೋಲ್ಡ್ ಥೀಮಲ್ಲಿ ಹಾಕ್ಕೊಳ್ಳೋಣ ಅಂತ. ಅಲ್ಲಿಗೆ ಹೋಗಿ ಸೀರೆಗಳನ್ನೆಲ್ಲ ನೋಡಿದ್ಮೇಲೆ ನನ್ನ ಐಡಿಯಾನೇ ಚೇಂಜ್ ಆಗೋಯಿತು. ಸೊ ಹಾಗಾಗಿ ನಮಗೆ, ಅಂದರೆ ಹೆಣ್ಮಕ್ಳಿಗೆ ಸೀರೆ ನೋಡ್ತಿದ್ದಾಗ ಎಷ್ಟೊಂದು ಸೀರೆಗಳಿದ್ರೂ ನಾವು ಇನ್ನೂ ತೆಗ್ಸಾಕ್ತಾ ಇರ್ತೀವಿ ಅಲ್ವಾ. ಸೊ ಹಾಗಾಗಿ ನಾನು ಬೇರೆ ಕಡೆ ಹೋದೆ. ಬಟ್ ಅಲ್ಲಿ ಇಬ್ಬರು ನನಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಅವ್ರಿಗೆ ನಾನು ಹೇಳ್ಬಿಟ್ಟೆ ನನಗೆ ಸೀರೆಗಳ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ದಯವಿಟ್ಟು ಚೆನ್ನಾಗಿರೋದು ತೋರಿಸಿ ಅಂತ. ಬಟ್ ಅವ್ರು ಅಷ್ಟು ಬೇಜಾರು ಮಾಡ್ಕೊಳ್ದೇನೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟು ಆ ಸೀರೆಗಳ್ನೆಲ್ಲನೂ ತೋರಿಸಿದ್ರು. ಅಲ್ಲಿ ಇಬ್ಬರು ಮೇಡಮ್ ನಮಗೆ ತುಂಬಾ ಪರಿಚಯನೂ ಕೂಡ ಆಗೋದ್ರು, ಪ್ರಿಯಾಂಕಾ ಮತ್ತು ಚೈತ್ರ ಅಂತ. ಸೊ ಅವರು ಈ ಥರ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದನ್ನು ತೊಗೊಳ್ಳಿ ಅಂತ ಹೇಳಿದ್ರು. ನಾನು ಸ್ಟಾರ್ಟಿಂಗ್ ಹೋದ ತಕ್ಷಣ ನೀವಿಲ್ಲಿ ನೋಡ್ತಿದ್ದೀರಲ್ಲ ಗೋಲ್ಡು ಮತ್ತು ಗ್ರೀನು, ಇದಂತೂ ಇಷ್ಟ ಆಯಿತು. ಬಟ್ ಆದ್ರೂ ನನಗೆ ಇಷ್ಟ ಆದ್ರೂ ಇದನ್ನು ಸಪ್ರೇಟಾಗಿ ಎತ್ತಿಕ್ಕಿ ಬೇರೆ ಸೀರೆ ತೋರಿಸಿ ಅಂತ ಅಂದೆ. ಫಸ್ಟು ಸ್ಟಾರ್ಟಿಂಗು ಬಿಲ್ ಮಾಡಿಬಿಡಿ ಅಂತ ಅಂದೆ. ಸಾಮಾನ್ಯವಾಗಿ ಕೆಲವು ಶಾಪ್ಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬಿಲ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ನಾವು ಬೇರೆ ಸೀರೆ ನೋಡೋಕ್ಕೆ ಹೋದರೆ ಆವಾಗಲೇ ಹೇಳಿದ್ರಿ ಅಲ್ವಾ ಅಂತ ಸ್ವಲ್ಪ ಇರ್ಸು ಮುರ್ಸು ಮಾಡ್ಕೋತಾರೆ. ಎಲ್ಲ ಅಂಗಡಿಗಳಲ್ಲೂ ಅಲ್ಲ, ನಾನು ಕೆಲವು ಅಂಗಡಿಗಳಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಹಾಗಾಗಿ ಆ ಥರ ಹೇಳಿದ್ರು ಆ ಥರ ಏನೂ ಬೇಜಾರು ಮಾಡ್ಕೊಂಡಿಲ್ಲ. ಆ ಸೀರೆನ ಸೈಡ್ಗೆ ಎತ್ತಿಕ್ಕಿ ಇರೋ ಬರೋ ಸೀರೆಗಳನ್ನೆಲ್ಲನೂ ಕೂಡ ನಾನು ಟ್ರಯಲ್ ನೋಡ್ತಾ ಇದ್ದೆ. ನಾನು ಫಸ್ಟೇ ಹೇಳ್ದಾಗೆ ನನಗೆ ಸೀರೆಗಳ ಬಗ್ಗೆ ಗಂಧ ಗಾಳಿ ಏನೂ ಗೊತ್ತಿಲ್ಲ. ಬಟ್ ನಾನು ಸ್ಟಾರ್ಟಿಂಗ್ ಹೋಗಿ ನೋಡೋದೆ ಸ್ಮೂತ್ ಇದೆಯಾ ಅಂತ. ಯಾಕಂತ ಹೇಳಿದರೆ ನಾನು ಸ್ವಲ್ಪ ಹೈಟು ಕಮ್ಮಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ವೆಯ್ಟ್ ಇರೋದು ಹಾಕೋಬಿಟ್ರೆ ನನಗೆ ಅಷ್ಟು ನೀಟಾಗಿ ಕೂರಲ್ಲ. ಕೆಲವೊಂದು ಸೀರೆಗಳು ಸ್ಮೂತ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾವು ಯಾವ ಥರ ವೇರ್ ಮಾಡಿದ್ರೂ ಕಂಫರ್ಟಬಲಾಗಿ ಕೂರುತ್ತೆ. ಸೊ ಹಾಗಾಗಿ ನಾನು ಒಂದು 100-200 ಜಾಸ್ತಿ ಆದರೂ ಪರವಾಗಿಲ್ಲ, ಸ್ವಲ್ಪ ಸ್ಮೂತ್ ಇರೋದೇ ನಾನು ಸೆಲೆಕ್ಷನ್ ಮಾಡ್ತಿದ್ದೆ.
ಇವಾಗ ಮದುವೆ ಸೀಸನ್ ಆಗಿರೋದ್ರಿಂದ ಜನಗಳು ತುಂಬಾ ರಶ್ ಇತ್ತು. ಬಟ್ ಹಳೆಯ ಸುಮಂಗಲಿಲಿ ಸಿಕ್ಕಾಪಟ್ಟೆ ರಶ್ಶು. ಬಟ್ ಇಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ. ಒಂದು ಸೀರೆ ತೊಗೊಳಕ್ಕೆ ನಾನು ಇಲ್ಲ ಅಂದ್ರೂ ಒಂದು 5ರಿಂದ 6 ಸೀರೆನ ನಾನು ತೆಗ್ಸಾಕ್ತೆ. ಪಾಪ ಅವ್ರು ಏನೂ ಬೇಜಾರು ಮಾಡ್ಕೋಬೇಡಿ ಮೇಡಮ್ ಅಂತ ಹೇಳಿದ್ದಕ್ಕೆ, ಪರವಾಗಿಲ್ಲ ನಮ್ಮದು ಇದೇ ಕೆಲಸ ಅಲ್ವಾ ಅಂತ ತುಂಬಾ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಕೊಟ್ಟರು. ಇನ್ನು ನಾನು ಕೂಡ ಸೀರೆ ತೊಗೊಂಡು ಅದೇ ಕಾಂಬಿನೇಷನಲ್ಲಿ ಇನ್ನು ನನ್ನ ಹಸ್ಬೆಂಡ್ಗೂ ಕೂಡ ತೊಗೊಳಕ್ಕೆ ಬಂದೆ. ಅಲ್ಲೂ ಕೂಡ ನಾನು ವೀಡಿಯೋ ಮಾಡ್ತಿದ್ದು ನೋಡಿಬಿಟ್ಟು ಅವರು ತುಂಬಾ ನೋಡ್ತಾಯಿದ್ರು, ಏಕೆ ಈ ಥರ ಮಾಡ್ತಾಯಿದ್ದೀರಾ ಅಂತ. ಅವ್ರಿಗೆ ನಾನು ಹೇಳಿದೆ ಈ ಥರ ಯೂಟ್ಯೂಬ್ಗೆ ಅಂತ. ಒಳ್ಳೆಯದಾಗಲಿ ಮಾಡಿ ಮೇಡಮ್ ಅಂತ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ನನಗಂತೂ ಈ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಇಷ್ಟ ಆಯಿತು. ಇನ್ನು ಅದನ್ನೆಲ್ಲ ಮಾಡಿಕೊಂಡು ಇನ್ನು ನನ್ನ ಮಗನಿಗೂ ಕೂಡ ಹೋದೆ. ಬಟ್ ನನ್ನ ಮಗನಿಗೆ ಸಿಕ್ಕಿಲ್ಲ, ಸ್ವಲ್ಪ ದೊಡ್ಡ ಸೈಜು ಮತ್ತು ಕಲರ್ ಸಿಕ್ಕಿಲ್ಲ ಅಷ್ಟೇ. ಸೊ ಹಾಗಾಗಿ ಬೇರೆ ಎಲ್ಲಾದರೂ ಹೊರಗಡೆ ತಗೊಳ್ಳೋಣ ಅಂತ ಹೊರಗಡೆ ಬಂದ್ವಿ. ಇನ್ನು ಆ ಕಡೆಯಿಂದ ಕರ್ಕೊಂಡು ಬಂದರು ಅಲ್ವಾ, ಈ ಕಡೆಯಿಂದನೂ ಕೂಡ ಅವ್ರದ್ದೇ ವೆಹಿಕಲ್ಲು. ಮತ್ತು ನಮ್ಮ ಎಲ್ಲಿಂದ ಕರ್ಕೊಂಡು ಬಂದರು ಅಂದರೆ ಈ ಹಳೆ ಸುಮಂಗಲಿ ಇದೆಯಲ್ಲ, ಅಲ್ಲಿಂದ ಕರ್ಕೊಂಡು ಬಂದರು ಅಲ್ವಾ, ಮತ್ತು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ನಾವು ಮಧ್ಯ ಎಲ್ಲಾದರೂ ನಿಲ್ಲಿಸಿ ನಾವು ಬೇರೆ ಅಂಗಡಿಗೆ ಹೋಗ್ತೀವಿ ಅಂದ್ರೂ ಕೂಡ ನಿಲ್ಲಿಸಲ್ಲ ಅವರು. ಇನ್ನು ನನ್ನ ಮಗ ಅಂತೂ ಹೆವಿ ಬಿಸಿಲಿಗೆ ಫುಲ್ಲು ಸೊಪ್ಪಾಗಿ ಹಣ್ಣಾಗಿಬಿಟ್ಟಿದೆ. ಸೊ ಅವನಿಗೆ ಸಿಕ್ಕಾಪಟ್ಟೆ ಬಿಸಿಲಾಗ್ಬಿಟ್ಟಿತ್ತು. ಹತ್ತತ್ರ 3 ವೆಹಿಕಲ್ ಬಿಟ್ವಿ, ಅಷ್ಟು ರಶ್ ಆಗಿಬಿಟ್ಟಿತ್ತು. ಒಂದು ಫ್ಯಾಮಿಲಿಲಿ 4ರಿಂದ 5 ಜನ ಬಂದಿರ್ತಾರೆ. ಅವ್ರಿಗೆ ಚಿಕ್ಕದೊಂದು ತುಂಬ ಆಟೋಗಳು ಇದೆ, ಮತ್ತು ಈ ಥರ ದೊಡ್ಡ ವೆಹಿಕಲ್ಲು ಇದೆ. ಇದು ಒಂದು ಫ್ಯಾಮಿಲಿಲಿ 3 ಜನ 4 ಜನ ಬಂದಾಗ ಚಿಕ್ಕ ಆಟೋಗಳು, ಇಲ್ಲ ನಾವು ಒಟ್ಟಿಗೆ ಇದ್ದೀವಿ ಇದೇ ಆಟೋದಲ್ಲಿ ಹೊರ್ಟೋಗ್ತೀವಿ ಅಂತ ಅಂದಾಗ ಆ ಥರ 3 ಆಟೋಗಳು ಬಿಟ್ವಿ. ಕೊನೆಗೆ ಒಂದು ದೊಡ್ಡದು ವೆಹಿಕಲ್ ಬಂತು, ಅದರಲ್ಲಿ ಬಂದ್ವಿ. ಇನ್ನು ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಯಾಕಂತ ಹೇಳಿದ್ರೆ ಸ್ವಲ್ಪ ಬಿಸಿಲು ಇತ್ತು, ಪಾಪು ಇಟ್ಕೊಂಡು ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಇನ್ನೂ ಸ್ವಲ್ಪ ಒಂದು 2-3 ಕೆಲಸ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡೆ. ಅದನ್ನು ಯಾವುದೂ ಕೂಡ ನಾನು ವೀಡಿಯೋ ಶೂಟ್ ಮಾಡಿಲ್ಲ. ಸೊ ಮನೆಗೆ ಬಂದು ಸ್ವಲ್ಪ ಮಲ್ಕೊಬಿಟ್ವಿ. ಯಾಕೆಂದರೆ ಬಿಸಿಲಿಂದ ಅದಕ್ಕೂ ತಲೆ ಸಿಡ್ದೋಗ್ತಿತ್ತು. ಬಂದು ಸ್ವಲ್ಪ ಟೀ ಎಲ್ಲ ಮಾಡಿಕೊಂಡು ಮಲ್ಕೊಬಿಟ್ಟೆ. ಇನ್ನೂ ಸ್ವಲ್ಪ ಯಾಕೋ ಚಿಕನ್ ಸಾಂಬಾರು ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಸೊ ಹಂಗಾಗಿ ನಾನು ಒಂದು 100 ರೂಪಾಯಿಗೆ ಚಿಕನ್ ತೊಗೊಂಡೆ. ಸಾಮಾನ್ಯವಾಗಿ ನನ್ನ ಹಸ್ಬೆಂಡ್ಗೆ ಅಷ್ಟು ಚಿಕನ್ ಇಷ್ಟ ಆಗಲ್ಲ. ನಾನು ಯಾವಾಗಲೇ ತೊಗೊಂಡ್ರು, ಯಾರಾದರೂ ಮನೆಗೆ ಬಂದರೆ ಮಾತ್ರ ನಾನು KG ಗಟ್ಟಲೆ ತೊಗೋತೀನಿ. ಇಲ್ಲ ಅಂತಂದರೆ ನಾನು ಒಬ್ಬಳತೆಗೆ ಒಂದು 100 ರೂಪಾಯಿಗೆ ತೊಗೊಬಿಡ್ತೀನಿ. ಇವಾಗ 190 ಇತ್ತು ನೆನ್ನೆ ರೇಟು. ಅದಕ್ಕೆ ಒಂದು 100 ರೂಪಾಯಿಗೆ ತೊಗೊಂಡೆ. ಅದನ್ನು ತೊಗೊಂಡು ಬಂದು ಒಂದು 2 ಸಲ ಅದರಲ್ಲಿದ್ದು ಬ್ಲೆಡ್ಡು ಅದೆಲ್ಲ ಇರುತ್ತೆ ಅಲ್ವಾ, ಫಸ್ಟು ನೀಟಾಗಿ ತೊಳ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು 2 ನಿಮಿಷ ನೆನೆಸೋಣ ಅಂತ ನೆನೆಸ್ಕೊತಾ ಇದ್ದೀನಿ. 15 ಅಷ್ಟರಲ್ಲಿ ಅದಕ್ಕೆ ಬೇಕಾಗಿರೋ ಒಗ್ಗರಣೆಗೆ ಬೇಕಾಗಿರೋ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ಈ ಕಡೆ ಚಿಕನ್ನು ಕೂಡ ತೊಳೆದು ಅದನ್ನು ಸೊಪ್ಪು ಸೋರಕ್ಕೋ ಪಾತ್ರೆಗೆ ಸೋಸಿಟ್ಕೊಂಡಿದ್ದೀನಿ. ಅಂದರೆ ನೀರೆಲ್ಲ ಸ್ವಲ್ಪ ಸೋರಲಿ ಅಂತ. ಇವಾಗ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಅದನ್ನು ಗ್ಯಾಸ್ ಆನ್ ಮಾಡಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದು ಕಾದಾದಮೇಲೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಮತ್ತು ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕೂಡ ಎಣ್ಣೆಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಚಿಕನ್ ಸಾಂಬಾರ್ಗಾಗಿರ್ಬೋದು, ಚಿಕನ್ ಚಾಪ್ಸ್ಗಾಗಿರ್ಬೋದು ಕ್ಯಾಪ್ಸಿಕಮ್ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತಲ್ವ ಮನೇಲಿ, ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಇವಾಗ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡಿರೋ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಅದು ಹಸಿ ವಾಸನೆ ಹೋಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕೂಡ ಎಣ್ಣೆಯಲ್ಲಿ ಹುರ್ಕೊಂಡು ಇವಾಗ ತೊಳೆದು ಎತ್ತಿಟ್ಕೊಂಡಿರೋ ಚಿಕನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾಳೆ ಸ್ವಲ್ಪ ಸೋಮವಾರ ಇರೋದ್ರಿಂದ ಸ್ವಲ್ಪನೇ ತೊಗೊಂಡಿದ್ದೆ. ಸದ್ಯಕ್ಕೆ ಇದು ಖಾಲಿ ಆಗಿಬಿಟ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ, ಬಟ್ ಖಾಲಿ ಆಯಿತು. ಇನ್ನು ಸೋಮವಾರನೂ ತಿನ್ನಲ್ಲ ನಾನು, ಮಂಗಳವಾರನೂ ತಿನ್ನಲ್ಲ, ಇನ್ನು ಬುಧವಾರದವರೆಗೂ ಇಟ್ಕೊಳ್ಳೋಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ 100 ರೂಪಾಯಿಗಷ್ಟೇ ತೊಗೊಂಡು ಬಂದಿದ್ದೆ. ಇನ್ನು ಚಿಕನ್ನೆಲ್ಲ ಒಂದು ಸಲ ಹುರ್ಕೊಂಡು ಚಿಕನ್ ಉಪ್ಪಿಡಿಯೋಕ್ಕೆ ಅಂದರೆ ಮಾಂಸ ಎಲ್ಲ ಉಪ್ಪಿಡಿಯೋಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಂಡು ಅದು ಸ್ವಲ್ಪ ಬೇಯುವಷ್ಟರಲ್ಲಿ ಒಂದು ಮಸಾಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ನಾನು ಯಾವುದೇ ಪೌಡ್ರುಗಳನ್ನ ನಾನು ಯೂಸ್ ಮಾಡಿಲ್ಲ. ಇವಾಗ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆನ ಹಾಕ್ಕೊಂಡು ಒಂದು 6ರಿಂದ 7 ಲವಂಗನ ನಾನು ಹಾಕ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಒಂದೇ ಒಂದು ಏಲಕ್ಕಿನ ನಾನು ಹಾಕ್ಕೊಂಡು ಮತ್ತು ಒಂದು 2 ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನಾವು ಒಣಮೆಣ್ಸಿನ್ಕಾಯಿನ ಹಾಕ್ಕೋಬೋದು. ನಂತರ ಇವಾಗ ಒಂದು 4 ಪೀಸು ಚಿಕ್ಕದಾಗಿರೋ ಪೀಸು ನಾನು ಚಕ್ಕೆನ ಹಾಕ್ಕೊಂಡು ಒಂದು ಚಿಕ್ಕ ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಸೋಂಪು ಕಾಳನ್ನ ಹಾಕ್ಕೊಂಡು ಮತ್ತು ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಗಸಗಸೆನೂ ಕೂಡ ಹಾಕ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಚಿಕ್ಕದಾಗಿರೋ ಟೊಮೊಟೊ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು
ಒಂದು 4 ಚಿಕ್ಕ ಚಿಕ್ಕ ಪೀಸು ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಅದು ಹಸಿ ವಾಸನೆ ಹೋಗಿ ಸಾಫ್ಟ್ ಆಗೋವರೆಗೂ ಕೂಡ ಇದನ್ನು ಹುರ್ಕೋಬೇಕು. ಒಂದು 2 ನಿಮಿಷ ಇದನ್ನು ಹುರ್ಕೊಂಡು ಇವಾಗ ಕಾಯಿನ ನಾನು ಹಾಕ್ಕೊತಾ ಇದ್ದೀನಿ. ಕಾಯ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಅಂದರೆ ಚಿಕ್ಕ ಚಿಕ್ಕ ಪೀಸು ಒಂದು 4ರಿಂದ 5 ಪೀಸ್ ಹಾಕ್ಕೊತಾ ಇದ್ದೀನಿ. ನಾವು ಚಿಕನ್ನ ಎಷ್ಟು ತಗೋತೀವೋ ಅಷ್ಟು ಪ್ರಮಾಣದಲ್ಲಿ ಅದಕ್ಕನುಗುಣವಾಗಿ ನಾವು ಮಸಾಲೆ ಪದಾರ್ಥಗಳನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ನಾನು ಸ್ವಲ್ಪ ಅಂದರೆ ಒಂದು 100 ರೂಪಾಯಿಗೆ ತೊಗೊಂಡಿರೋದ್ರಿಂದ ನಾನು ಸ್ವಲ್ಪನೇ ನಾನು ಮಸಾಲೆ ಪದಾರ್ಥಗಳನ್ನ ಹಾಕ್ತಾಯಿದ್ದೀನಿ. ಇನ್ನು ಕಾಯಿನ ಹಾಕ್ಕೊಂಡು ಲಾಸ್ಟಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಫಸ್ಟೇ ಹಾಕೋಬಿಟ್ರೆ ಸ್ವಲ್ಪ ಬೇಗ ಸೀದೋದಂಗೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ನಂತರ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ಚಿಕನ್ ಸಾಂಬಾರು ತಿನ್ನೋಕ್ಕಾಗಲ್ಲ ಅಂತ ಹೇಳಿದವರು ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಸೊಪ್ಪುಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಹುರ್ಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ನಂತರ ಇವಾಗ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದು ಕಂಪ್ಲೀಟ್ ತಣ್ಣಗಾಗಬೇಕು, ಇಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ನೀಟಾಗಿ ರುಬ್ಬೋಕ್ಕಾಗಲ್ಲ. ಸೊ ಹಾಗಾಗಿ ಕಂಪ್ಲೀಟ್ ತಣ್ಣಗಾದ್ಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಹದದಲ್ಲಿ ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ. ಈ ಕಡೆ ಚಿಕನ್ ಕೂಡ ಬೆಂದು ನೀರೆಲ್ಲ ಸುಂಡಿ, ಅಂದರೆ ನೀರೆಲ್ಲ ಡ್ರೈ ಆಗಿ ಸೈಡಲ್ಲಿ ಎಣ್ಣೆ ಕೂಡ ಬಿಡೋಕ್ಕೆ ಸ್ಟಾರ್ಟ್ ಆಗಿತ್ತು. ಈ ಥರ ಉಪ್ಪಲ್ಲಿ ಬೆಂದಿರುತ್ತಲ್ಲ, ಈ ಚಿಕನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ರುಬ್ಬಿ ಎತ್ತಿಟ್ಕೊಂಡಿರೋ ನಾನು ಮಸಾಲ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಜಾಸ್ತಿ ನೀರು ಹಾಕ್ತೇನೆ ಚಾಪ್ಸ್ ಥರನಾದರೂ ಯೂಸ್ ಮಾಡ್ಕೋಬೋದು. ಇದು ಇಡ್ಲಿಗೆ, ದೋಸೆಗೆ, ತುಂಬಾ ಸೈಡ್ ಡಿಶ್ಗೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಮುದ್ದೆಗೆಲ್ಲ ಅನ್ನಕ್ಕೆಲ್ಲ ಕಲಿಸ್ಕೊಂಡು ತಿನ್ನಬೇಕು ಅಂತ ಹೇಳಿದ್ರೆ ನೀರು ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಥರನಾದರೂ ಮಾಡ್ಕೋಬೋದು. ಇನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು, ಅಂದರೆ ಮಾಂಸ ಅಂದರೆ ಚಿಕನ್ನು ಮತ್ತು ಮಸಾಲೆ ಪದಾರ್ಥ ಮತ್ತು ನೀರು ಹಾಕಿರ್ತೀವಲ್ಲ ಎಲ್ಲನೂ ಕೂಡ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನಾವು ಆ್ಯಡ್ ಮಾಡ್ಕೋಬೇಕು. ಅಂದರೆ ನಮಗೆ ಎಷ್ಟು ಕ್ವಾಂಟಿಟಿಲಿ ಸಾಂಬಾರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಲಾಸ್ಟಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಅಚ್ಕಾರದ ಪುಡಿನ ನಾನು ಹಾಕ್ತಾಯಿದ್ದೀನಿ. ಯಾಕೆಂದರೆ ಇದಕ್ಕೆ ನಾನು ರುಬ್ಬಬೇಕಾದ್ರೆ ಹಸಿಮೆಣ್ಸಿಕಾಯಿ ಕೂಡ ಹಾಕಿರಲಿಲ್ಲ ಮತ್ತು ಕಾಳು ಮೆಣಸನ್ನು ಕೂಡ ಹಾಕಿರಲಿಲ್ಲ. ಸೊ ಹಾಗಾಗಿ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಅಚ್ಕಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೋಬೋದು. ಇದೆಲ್ಲ ಸ್ವಲ್ಪ ಕುದಿ ಬಂದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡ್ರೆ ಈ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ. ಇದೇನು ಹಸಿ ವಾಸನೆ ಹೋಗೋ ನೆಸೆಸಿಟಿ ಇರಲ್ಲ, ಯಾಕೆಂದರೆ ನಾವು ಆಲ್ರೆಡಿ ಉರಿಬೇಕಾದ್ರೆ ಅಲ್ಲೇ ಹಸಿ ವಾಸನೆ ಹೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಇದೇನು ಅಷ್ಟು ಹಸಿ ವಾಸನೆ ಹೋಗೋ ಅವಶ್ಯಕತೆ ಇರಲ್ಲ. ಇನ್ನು ಸಾಂಬಾರನ್ನು ಕೂಡ ಮಾಡಿಬಿಟ್ಟು ಅನ್ನ ಮುದ್ದೆನೂ ಕೂಡ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆಗಳಿತ್ತು, ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನನ್ನ ಮಗ ಕೂಡ ಮಲಗಿದ್ದ. ಇಲ್ಲಿ ವಾಷಿಂಗ್ ಮಿಷಿನ್ ಹತ್ರ ಸ್ವಿಚ್ ಬೋರ್ಡ್ ಇಲ್ಲದೆ ಇರೋದ್ರಿಂದ ನಾನು ಫ್ರಿಜ್ದು ಸ್ವಿಚ್ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕ್ಕೋಬೇಕು. ಇನ್ನು ಅವನು ಎಚ್ಚರವಾಗಿದ್ದಾಗ ಹಾಕ್ಕೊಬಿಟ್ರೆ ಬಂದು ಸ್ವಿಚ್ ಬೋರ್ಡ್ನ ಎಳಿತಾ ಇರ್ತಾನೆ. ಸೊ ಹಾಗಾಗಿ ನಾನು ಅವ್ನು ಮಲಗಿದಾಗಲೇ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನೆಲ್ಲನೂ ಹಾಕ್ಕೊಳ್ಳೋದು. ಇನ್ನು ಮಷಿನ್ಗೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೂ ಕೂಡ ತೊಗೊಂಡು ಬಂದಿದೆ. ಇನ್ನು ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಿಡೋಣ. ನಾಳೆ ಸೋಮವಾರ ಆಗಿರೋದ್ರಿಂದ ವಾರ ಕೂಡ ಮಾಡಬೇಕಿತ್ತು. ಸಾಮಾನ್ಯವಾಗಿ ನಾನು ಫಸ್ಟೆಲ್ಲ ಅಂದರೆ ಪಾಪು ಆಗೋಕ್ಕೆ ಮುಂಚೆ ಇದೇ ಪ್ರೊಸೀಜರ್ನ ನಾನು ಯೂಸ್ ಮಾಡ್ತಾ ಇದ್ದಿದ್ದೆ. ಅಂದರೆ 20 ರೂಪಾಯಿಗೆ ನೀವು ಇಲ್ಲಿ ನೋಡ್ತಿರ್ಬೋದು ಇಷ್ಟು ಮರಳೆ ಹೂವನ್ನ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದನ್ನು 2 ಕಟ್ಟಿದ್ರೆ ಹತ್ತತ್ರ ಒಂದು ಮಾರಷ್ಟಾಗುತ್ತೆ. ಅಂಗಡಿಗೂ ಸಾಕಾಗುತ್ತೆ ಮತ್ತು ಮನೆಗೂ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟು ಇದೇ ಪ್ರೊಸೀಜರ್ನ ಯೂಸ್ ಮಾಡ್ತಾಯಿದ್ದದ್ದು. ಅಂದರೆ ಒಂದು 20 ರೂಪಾಯಿಗೆ ಹೂವು ತಂದುಬಿಟ್ಟು ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡು ಕಟ್ಟಿಬಿಟ್ರೆ, ಇವಾಗ ಪಾಪು ಆದಮೇಲೆ ನನಗೆ ಸ್ವಲ್ಪ ಟೈಮ್ ಅಷ್ಟು ಇಲ್ಲದೆ ಇರೋದ್ರಿಂದ ಒಂದು ಸಾವಂತಿಗೆ ಹೂವನ್ನೇ ನಾನು ತಂದುಬಿಡ್ತಿದ್ದೆ. ನೀವಿಲ್ಲಿ ನೋಡ್ತಿರ್ಬೋದು 20 ರೂಪಾಯಿ ಹೂವಿಗೆ ಹತ್ತತ್ರ ಒಂದು ಮಾರಷ್ಟು ಹೂವು ಆಗಿದೆ. ಇದನ್ನೇ ನಾವು ಕಟ್ಟಿರೋ ಹೂವನ್ನ ಹೊರಗಡೆ ತೊಗೋತೀನಿ ಅಂತ ಹೇಳಿದ್ರೆ ಮೀಟ್ರಿಗೆ 40-50 ಆ ಥರ ತೊಗೋತಾರೆ. ಅದಕ್ಕೋಸ್ಕರ ನಾನು ಈ ಥರ ತೊಗೊಂಡೆ. ಹೂವು ಅಂತೂ ತುಂಬಾ ಫ್ರೆಶ್ ಆಗೂ ಇದೆ ಮತ್ತು ಜಾಸ್ತಿನೂ ಆಯಿತು.
ಇನ್ನು ಹೂವು ಎಲ್ಲ ಕಟ್ಟಿ ಅದನ್ನು ಕೂಡ ಎತ್ತಿಟ್ಟ ಮೇಲೆ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು. ಇನ್ನೇನೋ ಟೈಮ್ ಆಲ್ರೆಡಿ 9:30 ಆಗಿಬಿಟ್ಟಿತ್ತು. ಇನ್ನು ಊಟ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಸಾಂಬಾರು ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು. ಸೋಂಕಾಳೆಲ್ಲ ಯೂಸ್ ಮಾಡಿದ್ರಿಂದ ಸ್ವಲ್ಪ ಕೈಮಾ ಫ್ಲೇವರೇ ಇತ್ತು ಅಂತಲೇ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಇದು ಬಂದು ಸೋಮವಾರ ದಿನದ ಬೆಳಿಗ್ಗೆ ವ್ಲಾಗು. ನಿನ್ನೆ ವೀಡಿಯೋನ ನಾನು ಎಂಡ್ ಮಾಡೋಕ್ಕಾಗಿರಲಿಲ್ಲ. ಯಾಕಂತೇಳಿದ್ರೆ ನಾನು ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸಿ ಊಟ ಮಾಡಿ ಆ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕಟ್ಟೆ ಎಲ್ಲ ತೊಳೆದು ನಾನು ಮಲಗೋಷ್ಟರೇ 11:30 ಆಗಿಬಿಡ್ತು. ಸೊ ಆವಾಗ ಸೀರೆ ತೋರಿಸಿದ್ರೆ ಅಷ್ಟು ನೀಟಾಗಿ ಕಾಣಲ್ಲ, ಕಲ್ಲರು ಬೆಳಿಗ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ವೀಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ಇವಾಗಲೂ ಕೂಡ ಎದ್ದು ಬೆಳಿಗ್ಗೆ ಹಸ್ಬೆಂಡ್ಗೂ ಊಟ ಮಾಡಿಕೊಟ್ಬಿಟ್ಟೆ. ಇವತ್ತು ಬೆಳಿಗ್ಗೆನೇ ಅನ್ನ ಉಪ್ಸಾರು ಮಾಡಿಬಿಟ್ಟೆ. ಯಾಕೆಂದರೆ ಇವತ್ತು ಮನೇಲಿ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಮಧ್ಯಾಹ್ನಕ್ಕೂ ಸೇರಿಸಿ ಉಪ್ಸಾರನ್ನೇ ಮಾಡಿಬಿಟ್ಟೆ. ಬೆಳಿಗ್ಗೆ ತಿಂಡಿ ಏನೂ ಮಾಡಿಲ್ಲ. ಇನ್ನು ನಾನು ಊಟ ಮಾಡಿಕೊಂಡು ಪಾಪಗೂ ಊಟ ಮಾಡಿಸ್ಬಿಟ್ಟು ಇವಾಗ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೀರೆ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಆವಾಗಲೇ ಹೇಳ್ದಂಗೆ ಹೋಗ್ತಿದ್ದಂಗೆ ನಾವೊಂದು ಐಡಿಯಾದಲ್ಲಿ ಹೋಗಿರ್ತೀವಿ ಇದೇ ಥರ ತೊಗೋಬೇಕು ಅಂತ. ಬಟ್ ಅಲ್ಲಿ ಕಲೆಕ್ಷನ್ಗಳು ನೋಡ್ತಾ ಇದ್ದಾಗ ಅದಲ್ಲ ಇದು ಇದಲ್ಲ ಅದು ಅಂತ ಹೇಳಿ ತೆಗ್ಸಾಕಿ ಪಾಪ ಅವ್ರಿಗೂ ನಾನು ಬೇಜಾರು ಮಾಡಿಬಿಟ್ಟೆ. ಫೈನಲಿ ಅವ್ರಿಗೆ ಸೆಲೆಕ್ಟ್ ಮಾಡಿ ಅಂತ ಹೇಳಿದಾಗ ಸೀರೆ ಹಾಕ್ಕೊಳ್ಳೋದು ನೀವು ಸೆಲೆಕ್ಟ್ ಮಾಡಿ ಅಂತ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ನನಗಂತೂ ರೆಸ್ಪಾನ್ಸ್ ತುಂಬಾ ಇಷ್ಟ ಆಯಿತು. ಹೇಗಿದ್ರು ನನ್ನ ಮಗನ ಬರ್ತಡೇ ಬಂತಲ್ವ, ಸೊ ಅವನಿಗೆ 2 ಡ್ರೆಸ್ಸು, ನಮಗೆ ಒಂದೊಂದೇ ಡ್ರೆಸ್, ನನಗೊಂದು ಜೊತೆ ಸೀರೆ ಅವ್ರಿಗೊಂದು ಜೊತೆ ಬಟ್ಟೆ ಆ ಥರ ಪ್ಲಾನ್ ಮಾಡಿಕೊಂಡು ಗೋಲ್ಡ್ ಥೀಮಲ್ಲಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದ ಪ್ಲಾನ್ ಮಾಡ್ಕೊಂಡು ಹೋದೆ. ಬಟ್ ಅಲ್ಲಿಗೆ ಹೋದ್ಮೇಲೆ ಪ್ಲಾನ್ ಎಲ್ಲ ಉಲ್ಟಾ ಆಗೋಯಿತು. ಸೊ ನನ್ನ ಮಗನ ಬಟ್ಟೆ ಸಿಕ್ಕಿಲ್ಲ. ಅವನಿಗೆ 2 ಜೊತೆ ಬಟ್ಟೆ ಹಾಕೊಳ್ಳೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಮಾಡ್ರನಲ್ಲಿ ಇನ್ನೊಂದು ಟ್ರೆಡಿಷನಲ್ಲಿಗೆ ಅಂತ ಪ್ಲಾನ್ ಮಾಡ್ಕೊಂಡು ಹೋದೆ. ಬಟ್ ಅವನಿಗೆ ಮಾಡ್ರನ್ನ ಸಿಕ್ಕಿಲ್ಲ, ಟ್ರೆಡಿಷನಲ್ಲೂ ಸಿಕ್ಕಿಲ್ಲ. ಸದ್ಯಕ್ಕೆ ನಮ್ಮದು ಅರ್ಜೆಂಟ್ ಅಲ್ವ, ನಾನೆಲ್ಲ ಸ್ವಲ್ಪ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಬೇಕು ಇನ್ ಟೈಮ್ಗೆಲ್ಲ. ನಾನು ಫಸ್ಟೆಲ್ಲ ಹೇಗೆ ಮಾಡ್ತಿದ್ದೆ ಅಂದರೆ ಏನಾದರೂ ಒಂದು 3 ದಿನ ಫಂಕ್ಷನ್ ಇದೆ ಅನ್ನುವಾಗ ನಾಳಿದ್ದು ಆ ಥರ ಕೊಟ್ಬಿಟ್ಟು ಅರ್ಜೆಂಟ್ ಮಾಡ್ತಾಯಿದ್ದೆ. ಸೊ ಇತ್ತೀಚೆಗೆ ಆ ಥರ ಎಲ್ಲ ನಾನು ಸ್ವಲ್ಪ ಒಂದು 8 ಡೇಸ್ ಮುಂಚಿತವಾಗಿ ಕೊಡೋದು ಆ ಥರ ಎಲ್ಲ ರೂಢಿ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ಇನ್ನೊಂದು 15 ಡೇಸ್ ಇರೋದ್ರಿಂದ ಸ್ವಲ್ಪ ಬೇಗನೆ ಕೊಟ್ಬಿಡೋಣ. ಇನ್ನು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇರುತ್ತೆ. ಸೊ ಅವರು ಸ್ವಲ್ಪ ನೀಟಾಗಿ ಹೊಲ್ಕೊಡ್ಲಿ, ನಾವು ಕೂಡ ಆಯಿತಾ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನೆನ್ನೆ ತೊಗೊಂಡ್ಬಿಟ್ಟೆ. ಮತ್ತು ನಮಗೆ ನಿನ್ನೆ ಭಾನುವಾರ ಬಿಟ್ಟರೆ ನಮಗಿನ್ನು ಯಾವ ಭಾನುವಾರನೂ ಕೂಡ ಫ್ರೀ ಆಗಲ್ಲ. ಸೊ ಹಾಗಾಗಿ ನೆನ್ನೆ ಪರ್ಚೇಸ್ ಮಾಡಿಬಿಟ್ಟೆ. ಸೀರೆ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಕಾಂಬಿನೇಷನ್ ಕೂಡ ನನಗೆ ಇಷ್ಟ ಆಯಿತು. ನೀವು ನೋಡಿ ಯಾವ ಥರ ಇದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಾನು ಮತ್ತು ಹಸ್ಬೆಂಡು ನೆನ್ನೆ ತೊಗೊಂಡ್ಬಿಟ್ವಿ ಒಂದೇ ಕಲರಲ್ಲಿ. ಬಟ್ ತೀರಾ ಒಂದೇ ಕಲರಲ್ಲ, ಒಂದು 5 to 10% ಡಿಫ್ರೆಂಟ್ ಇದೆ. ನಾವು ತುಂಬ ಹುಡುಕಿದ್ವಿ ಒಂದೇ ಥರ ಹಾಕೊಳ್ಳೋಕ್ಕೆ, ಬಟ್ ಸಿಕ್ಕಿಲ್ಲ. ಸೊ ಈ ಥರ ಸೀರೆ, ಈ ಕಲರ್ ಮರೂನು ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಇದೆ. ನೋಡಿ ಯಾವ ಥರ ಸೀರೆ ಚೆನ್ನಾಗಿದೆ ಅಂತ. ನನಗೆ ಈ ಬಾರ್ಡ್ರೇ ತುಂಬ ಇಷ್ಟ ಆಯಿತು. ನಾನು ಎಷ್ಟೋ ಸೀರೆಗಳನ್ನ ತೆಗೆಸಾಕಿ ಫೈನಲಿ ಈ ಸೀರೆನ ನಾನು ತೊಗೊಂಡಿದ್ದೀನಿ. ಸೀರೆ ವಿಚಾರಕ್ಕೆ ಹೇಳ್ತು ಅಂತ ಹೇಳಿದ್ರೆ ತುಂಬಾ ಸ್ಮೂತ್ ಇದೆ. ನಾನು ಆವಾಗಲೇ ಹೇಳ್ದಂಗೆ ಒಂದು 100-200 ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಸ್ವಲ್ಪ ಸ್ಮೂತ್ ಸೀರೆನೇ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ಲಾಸ್ಟ್ ಟೈಮು ನಮ್ಮ ಮನೆಯದು ಗೃಹ ಪ್ರವೇಶ ಮಾಡಿದಾಗ ಇನ್ನು ಮನೇಲಿ ಒಂದು ಸೀರೆ ತೊಗೊಟ್ಟಿದ್ರು ರೆಡ್ ಕಲರ್ದು. ಅದೇ ನಾನು ಸ್ವಲ್ಪ ಅರ್ಜೆಂಟಲ್ಲಿ ಹೋಗಿ ತೊಗೊಬಿಟ್ಟೆ. ಬ್ಲೌಸು ಕೂಡ ಹೊಲಿಸ್ಕೊಂಡೆ. ಬಟ್ ಆದರೆ ಅದನ್ನ ಇದ್ದೂವರೆಗೂ ಒಂದು ಸಲಿನೂ ಕೂಡ ವೇರ್ ಮಾಡಿಲ್ಲ. ಯಾಕಂದರೆ ಅದು ಸ್ವಲ್ಪ ದೊಡ್ಡ ಸೀರೆ ಆಗೋಯಿತು. ಆ ದೊಡ್ಡ ಸೀರೆ ನನಗೆ ಅಷ್ಟು ನೀಟಾಗಿ ಚೆನ್ನಾಗಿ ಕೂರ್ತಾ ಇಲ್ಲ. ಸೊ ಹಾಗಾಗಿ ಯಾವ ಥರ ಹೊಲಿಸ್ಕೊಂಡಿದ್ದೀನಿ ಅದೇ ಥರ ಇಟ್ಟಿದ್ದೀನಿ. ಸೊ ಹಾಗಾಗಿ ಇದು ಸ್ವಲ್ಪ ಸ್ಮೂತಾಗಿದೆ. ನೋಡಿ ಮಡಚಿದ್ರೆ ಇಷ್ಟೇ ದಪ್ಪ ಆಗ್ತಿರೋದು. ಸೊ ಹಾಗಾಗಿ ನಾನು ಈ ಥರ ಸೀರೆ ಸೆಲೆಕ್ಟ್ ಮಾಡಿಕೊಂಡೆ. ನಮಗಂತೂ ಅವ್ರು ತೋರಿಸ್ತಾರಲ್ಲ ಆ ಥರ ಅಷ್ಟು ನೀಟಾಗಿ ಎಲ್ಲ ಓಪನ್ ಮಾಡಲ್ಲ. ಇದು ಬಂದು ಬ್ಲೌಸು, ಸಾರಿ ಸೆರಗು. ಇದು ಸೆರಗು ತುಂಬಾ ಚೆನ್ನಾಗಿದೆ. ನೀವಿಲ್ಲಿ ನೋಡ್ತಿರ್ಬೋದು. ನೋಡಿ ಸೆರಗು ತುಂಬಾ ಚೆನ್ನಾಗಿದೆ. ಮತ್ತು ಇದು ಬಂದು ಬ್ಲೌಸು. ಇದು ಬ್ಲೌಸು. ಇದು ಬಂದು ತೋಳಿಗೆ ಬರುತ್ತೆ ಅಂತ ಹೇಳಿದ್ರು. ಈ ಡಿಸೈನ್ ಇದೆಯಲ್ಲ, ಈ ಡಿಸೈನು ಇಲ್ಲಿ ತೋಳಿಗೆ ಬರುತ್ತೆ. ನೀವು ಯಾವ ಥರನಾದರೂ ವರ್ಕ್ ಕೊಟ್ಕೋಬೋದು ಅಂತ ಹೇಳಿದ್ರು. ನೋಡಿ ಇದು ತುಂಬಾ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸ್ಮೂತಾಗೂ ಇದೆ.
ಅವ್ರು ಮಡ್ಚೋ ಥರ ನಮಗೆ ಮಡ್ಚೋಕ್ಕೆ ಬರಲ್ಲ. ಇನ್ನು ಒಳಗಡೆ ಎಲ್ಲ ಈ ಥರ ನವಿಲು ಪ್ರಿಂಟೆಡ್ ಇರೋದು ಎಲ್ಲ ಪ್ರಿಂಟ್ ಇದೆ. ಅದು ತುಂಬಾ ಚೆನ್ನಾಗಿದೆ. ಮರೂನು ಮತ್ತು ಗ್ರೀನ್ ಕಾಂಬಿನೇಷನ್ನು ಚೆನ್ನಾಗಿದೆ. ಇದು ಬಂದು ಸರ್ಗು ಚೆನ್ನಾಗಿದೆ, ಒಂಥರ ಮಾವಿನಕಾಯಿ ಡಿಸೈನ್ ಅಂತ ಹೇಳ್ತಾರಲ್ಲ ಆ ಥರ ಡಿಸೈನ್ ತುಂಬಾ ಚೆನ್ನಾಗಿದೆ. ಮತ್ತು ಈಗ ತೋರಿಸ್ತೀನಿ ಸರ್ಗು, ಸಾರಿ ಬ್ಲೌಸು. ಇದು ಬ್ಲೌಸು. ಇದು ಬಂದು ಬ್ಲೌಸ್ ಬರುತ್ತೆ, ಇದು ಬಂದು ತೋಳಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ಸೊ ಇದಕ್ಕೇನಾದರೂ ಸ್ವಲ್ಪ ವರ್ಕ್ ಎಲ್ಲ ಕೊಡಿಸ್ಕೊಂಡ್ರೆ ನೀಟಾಗಿ ಕಾಣುತ್ತೆ ಅಂತ ಹೇಳಿದ್ದಾರೆ. ಸೊ ನನಗೂ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಈ ಸೀರೆ ಸೆಲೆಕ್ಟ್ ಮಾಡಿದೆ. ಮತ್ತು ನನಗೆ ಈ ಕಲರ್ ಸೀರೆ ಕೂಡ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ನನ್ನ ಮಗನ ಬರ್ತಡೆಗೆ ನಾನು ತೊಗೊಂಡಿರೋ ಸೀರೆ. ಹೇಳಬೇಕು ಅಂತ ಹೇಳಿದ್ರೆ, ರಿಯಲ್ ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಸೀರೆಗಳ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಈವನ್ ನನ್ನ ಮದುವೆಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ನನಗೆ ಅಷ್ಟು ಸೀರೆ ಸೆಲೆಕ್ಷನ್ ಮಾಡೋಕ್ಕೆ ಬಂದಿಲ್ಲ. ಇನ್ನು ನನ್ನ ಮದುವೆಲೂ ಕೂಡ ನಮ್ಮ ಅತ್ತೆ ಮಗಳು ನನಗೆ ಸೆಲೆಕ್ಟ್ ಮಾಡಿತ್ತು. ಮತ್ತು ಇದ್ರ ರೇಟ್ ಬಂದು ಕಮ್ಮಿನೇ, 2030 ರೂಪಾಯಿ. ಸುಮಂಗಲಲ್ಲಿ ಫಿಕ್ಸೆಡ್ ರೇಟು, ಅದು ನಿಮಗೂ ಗೊತ್ತು. 2030 ರೂಪಾಯಿ. ನಾನು ಜಾಸ್ತಿ ಅಮೌಂಟ್ಗೆ ನಾನು ಸೀರೆಗಳಿಗೆ ಇನ್ವೆಸ್ಟ್ ಮಾಡಲ್ಲ. ಯಾಕಂತ ಹೇಳಿದ್ರೆ ನಾನು ಸೀರೆಗಳನ್ನ ಹಾಕೋದು ತುಂಬ ಕಮ್ಮಿ. ಇಲ್ಲ ಅಂದರೂ ಒಂದು 30ರಿಂದ 40 ಸೀರೆಗಳಿದೆ. ಆ 30ರಿಂದ 40 ಸೀರೆಗಳನ್ನ ಒಂದು ಸಲ ತಪ್ಪಿದ್ರೆ 2 ಸಲ ಹಾಕಿರೋದು ಅಷ್ಟೇ. ಮತ್ತು ಸ್ಟಿಚ್ ಮಾಡಿಸೇ ಇರೋದೇ ಒಂದು 7-8 ಇದೆ. ಅಂದರೆ ನಾನು ಪ್ರೆಗ್ನೆಂಟಾಗಿದ್ದಾಗ ಊಟಕ್ಕೆ ಕರೆದು ಸೀರೆ ಉಡಿಸ್ತಾರೆ ಅಲ್ವಾ, ಸೊ ಅದೇ ಸೀರೆಗಳು ಒಂದು 7ರಿಂದ 8 ಸೀರೆಗಳು ಹಾಗೇ ಇದೆ. ಒಂದು 3 ಸೀರೆಗಳು ಮಾತ್ರ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ, ಮಿಕ್ಕಿದವೆಲ್ಲ ಅದೇ ಇದೆ. ಅದರಲ್ಲೇ ಯಾವುದಾದ್ರೂ ಒಂದು ಹೊಲ್ಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಬಟ್ ಬೇಡ, ಬರ್ತಡೆ ಅಲ್ವಾ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಸೀರೆಗಳು ಜಾಸ್ತಿ ನಾನು ದುಡ್ಡು ಇನ್ವೆಸ್ಟ್ ಮಾಡಲ್ಲ. ನನ್ನ ಹತ್ರ ಇರೋದು ಹೈಯೆಸ್ಟ್ ಕಾಸ್ಟ್ಲಿ ಸೀರೆ ಅಂತ ಹೇಳಿದ್ರೆ ನಂದು ಮದುವೆಯಲ್ಲಿ ತೆಗೆದಿರೋದು, ಅಪ್ಪನ ಮನೆಯಿಂದ ತೆಗಿತಾರಲ್ಲ ಧಾರೆ ಸೀರೆ, ಅದೊಂದು 10,000. ಅದನ್ನು ಕೂಡ ಸುಮಂಗಲಿನೇ ತೊಗೊಂಡಿದ್ದು. ಅದು ಸೀರೆ ತುಂಬಾ ಚೆನ್ನಾಗಿದೆ. ಅದು ಬಂದು ನನ್ನ ಅತ್ತೆ ಮಗಳು ಸೆಲೆಕ್ಟ್ ಮಾಡಿದ್ದು. ನಿಮಗೆ ಗೊತ್ತು, ಮದುವೆಗಳಲ್ಲಿ ಎಲ್ಲಿಂದನೋ ಸುಮಂಗಲಿಗೆ ಬಂದು ಪರ್ಚೇಸ್ ಮಾಡ್ತಾರೆ. ಇನ್ನು ಅದು ಹೈಯೆಸ್ಟ್ ಆದರೆ ಇನ್ನು ಒಂದು 6,000ದ್ದು ನಾನು ಪ್ರೆಗ್ನೆಂಟ್ ಇದ್ದಾಗ ಮಾಮೂಲಿ ಮನೆ ತುಂಬಿಸಿ ಕಳಿಸ್ತಾರಲ್ಲ, ಅದು ನಾನು ಆವಾಗ ಪ್ರೆಗ್ನೆಂಟ್ ದಿನ ಮನೆ ಫಂಕ್ಷನ್ ದಿನ ಬಿಟ್ಟಿದ್ದಕ್ಕೆ ಇಟ್ಟಿರೋದಕ್ಕೆ ಬೀರುನಲ್ಲಿ ಇದುವರೆಗೂ ಕೂಡ ಒಂದು ಸಲಿನೂ ತೆಗೆದಿಲ್ಲ. ಸೊ ಹಾಗಾಗಿ ಸೀರೆಗಳು ಉಡೋದು ನಾನು ರೇರ್ ಆಗಿರೋದ್ರಿಂದ ಸೀರೆಗಳಿಗೆ ನಾನು ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ. ನಮ್ಮ ಮನೇಲಿ ಏನಾದರೂ ಕಾಸ್ಟ್ಲಿ ಬಟ್ಟೆಗಳನ್ನಾಗಿರ್ಬೋದು, ಕಾಸ್ಟ್ಲಿ ಸೀರೆಗಳನ್ನಾಗಿರ್ಬೋದು ತಗೊಳಕ್ಕೆ ಹೋದರೆ ಹೊಟ್ಟೆಗೆ ಹಾಕೋದು, ಬಟ್ಟೆಗೆ ಹಾಕೋದು ಒಂದೇ. ಅದರಲ್ಲಿ ಈಗ ಒಂದು 5,000 ರೂಪಾಯಿ ಇದರಲ್ಲಿ ತೊಗೊಳಕ್ಕೆ ಅಂತ ಹೋಗಿರ್ತೀವಿ. ಅದರಲ್ಲಿ ಸ್ವಲ್ಪ ಒಂದು 3,000 ರೂಪಾಯಿ ಇದ್ರಲ್ಲ, ಒಂದು 2,000 ರೂಪಾಯಿ ಇದ್ರಲ್ಲ ತೊಗೊಂಡು ಮಿಕ್ಕಿರೋ ಅಮೌಂಟನ್ನ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದು ಎರಡೇ ನನ್ನ ಹತ್ರ ಕಾಸ್ಟ್ಲಿ ಸೀರೆ ಅಂತ ಇರೋದು. ಸೊ ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ 1,000, 2,000, 700, 800 ಆ ಥರ. ಸೊ ಹಾಗಾಗಿ ನಾನು ಜಾಸ್ತಿ ಸೀರೆಗಳಿಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ನಾನು ಯಾವಾಗಲೂ ಸ್ವಲ್ಪ ಜೀನ್ಸು, ಡ್ರೆಸ್ಸು ಆ ಥರ ಯೂಸ್ ಮಾಡೋದ್ರಿಂದ ಸೀರೆಗಳಿಗೆ ನಾನು ಜಾಸ್ತಿ ದುಡ್ಡು ಯೂಸ್ ಮಾಡಲ್ಲ. ಸೊ ಸೀರೆ ಈ ಥರ ಇದೆ. ಯಾವ ಥರ ಇದೆ ಅಂತ ನನಗೆ ನೀವು ಕಾಮೆಂಟಲ್ಲಿ ತಿಳಿಸಿ. ಮತ್ತು ನನ್ನ ಹಸ್ಬೆಂಡ್ಗೆ ನಾನು ಸೆಲೆಕ್ಟ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅವ್ರದ್ದು ಕೂಡ ಸ್ವಲ್ಪ ಸಿಮಿಲರು ಮರೂನೇ ಬರುತ್ತೆ. ಅಂದರೆ ತೀರಾ ಡಾರ್ಕ್ ನಾನು ಸೀರೆ ತೊಗೊಂಡಿದ್ದೀನಲ್ಲ ಆ ಥರ ಮರೂನೇನು ಬರಲ್ಲ. ಈ ಥರ ಸ್ವಲ್ಪ ಈ ಕಲರು, ಈ ಥರ ಕಲರ್ ಬರುತ್ತೆ. ಅದೇ ಹೇಳಿದ್ನಲ್ಲ, ಒಂದು 5 to 10% ಡಿಫ್ರೆಂಟ್ ಬರುತ್ತೆ. ಪರ್ಫೆಕ್ಟಾಗಿ ಒಂದೇ ಇದರಲ್ಲಿ ಬರುತ್ತೆ ಅಂತ ಹೇಳಿಲ್ಲ. ಮತ್ತು ಇದ್ರ ರೇಟ್ ಬಂದು 510. ಸೊ ಹಾಗಾಗಿ ಇದು ತುಂಬಾ ಚೆನ್ನಾಗಿದೆ. 2 ಕಲರು ಡಿಫ್ರೆಂಟ್ ಬರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಹೇಳಿದ್ನಲ್ಲ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಅಂತ. ಸೊ ಹಾಗಾಗಿ ಇದು ಒಂದೇ ಥರ ಮಾಡ್ಕೊಂಡು ಹೋಗಿ ಈ ಥರ ಆಯಿತು. ಸಿಕ್ಕುತ್ತೆ, ಬೇರೆ ಕಡೆ ನೋಡಿದರೆ ಸಿಕ್ಕೋದು, ಬಟ್ ನಾವು ಹುಡ್ಕೋಕ್ಕೆ ಹೋಗಿಲ್ಲ. ಇರಲಿ ಬಿಡಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಮತ್ತು ಇದೇ ಕಲರಲ್ಲಿ ನನ್ನ ಮಗನೂ ಕೂಡ ಸೆಲೆಕ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಫ್ರೆಂಡ್ಸ್, ಸೀರೆ ಹೇಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೀವು ಏನಾದರೂ ಸುಮಂಗಲಿಗೆ ಹೋಗಿ ಪರ್ಚೇಸ್ ಮಾಡಿದರೆ ಯಾವ ಥರ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅನ್ನೋದ್ರ ಬಗ್ಗೆ ನನಗೆ ಕಾಮೆಂಟಲ್ಲಿ ಹೇಳಿ. ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಅಥವಾ ಈ ಸೀರೆ ಇದ್ರ ಬಗ್ಗೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಮತ್ತು ನಾನು ಆಗಲೇ ಹೇಳಿದಾಗೆ ಸುಮಂಗಲಿಗೆ ಏನಾದರೂ ನೀವು ಹೋಗಿದರೆ ಅಲ್ಲಿ ಎಕ್ಸ್ಪೀರಿಯೆನ್ಸ್ ನಿಮಗೆ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ನನಗೆ ಕಾಮೆಂಟಲ್ಲಿ ತಿಳಿಸಿ.
ಮತ್ತು ನಾನೇನಾದರೂ ಮಾತಾಡುವಾಗ ಸೀರೆ ಆ ಥರ ನನಗೆ ಜಾಸ್ತಿ ತೊಗೊಳಲ್ಲ ಅಂತ ಹೇಳಿದ್ದೆ ಅಲ್ವಾ, ಅದರಲ್ಲಿ ಏನಾದರೂ ನಿಮಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆನೂ ನನಗೆ ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ಸೀರೆ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ಅಥವಾ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ರೆಸ್ಪಾನ್ಸು ಚೆನ್ನಾಗಿ ಬರ್ತಿದೆ. ಅಂದರೆ ನಾನು ಹಾಕೋ ವೀಡಿಯೋಗಳಿಗೆ, ಅಂದರೆ ನಾನು ಇವಾಗ ಒಂದು 4 ಡೇಸ್ಗೆ 5 ಡೇಸ್ಗೆ ಹಾಕೋ ವೀಡಿಯೋಗಳಿಗೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಿದೆ. ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆದಷ್ಟು ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬೈ ಫ್ರೆಂಡ್ಸ್.